ಏನು ಎಲ್ಲ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಜಮೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ಬಾಕಿ 2 ಕಂತು ಒಟ್ಟು 4,000 ರೂಪಾಯಿ ಹಣ ಜಮೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇನ್ನೊಂದು ಕಡೆಗೆ ಮನೆ ಮನೆಗೆ ಬರ್ತಾರೆ ಅಧಿಕಾರಿಗಳು, ಒಂದು ಕಡೆಗೆ ಗ್ಯಾರಂಟಿ ಪರಿಶೀಲನೆ, ಇನ್ನೊಂದು ಕಡೆಗೆ SIR ಕೂಡ ಪ್ರಾರಂಭವಾಗ್ತಾ ಇದೆ. ದಯಮಾಡಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಇನ್ನೊಂದು ಕಡೆಗೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ನಿಮ್ಮ ಹತ್ತಿರ BPL ಕಾರ್ಡ್ ಇರ್ಲಿ, AY ಕಾರ್ಡ್ ಇರ್ಲಿ, ನೀವು ಕೂಡ ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ಗುಡ್ ನ್ಯೂಸ್. ಇನ್ನು ಶಾಲೆ ಸಮಯದಲ್ಲಿ ಭಾರಿ ಒಂದು ಬದಲಾವಣೆ ಮಾಡಲಾಗಿದೆ. ಎಲ್ಲ ಪಾಲಕರು ಮನೆಯಲ್ಲಿ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. 2 ದೊಡ್ಡ ಸಿಹಿ ಸುದ್ದಿ ಎಲ್ಲಾ ಮಕ್ಕಳಿಗೆ ರಾಜ್ಯ ಸರ್ಕಾರದಿಂದ. ಇನ್ನು ಇಂಥ ವಿದ್ಯಾರ್ಥಿಗಳಿಗೆ ಹಣ ಕೂಡ ವಾಪಸ್ ಕೊಡೋದು ಈಗ ಶುರು ಆಗ್ತಾ ಇದೆ. ಅದು ಯಾವ ಹಣ ಅಂತ ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ SIR ಶುರು ಆಗ್ತಾ ಇದೆ. ಕರ್ನಾಟಕ ರಾಜ್ಯದಂತ ಮನೆ ಮನೆಗೆ BLO ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಾರೆ. ಈ 4 ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಎದಕ್ಕಂದ್ರೆ ಒಂದು ಚಿಕ್ಕ ತಪ್ಪು ಮಾಡಿದ್ರು ಕೂಡ ನಿಮಗೆ ಗ್ಯಾರಂಟಿ ಹಣ ಬರಲ್ಲ, ಅಂದ್ರೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಉಚಿತ ಕರೆಂಟ್ ಇರಲ್ಲ, ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ, ಪಿಂಚಣಿ ಹಣನೂ ಬರಲ್ಲ ಅಂತೆ. ಹೌದು ವೀಕ್ಷಕರೇ, ಇದೇ ಒಂದು ಜುಲೈ 1ರಿಂದ ಶುರುವಾಗ್ತಾ ಇದೆ. ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿ ನೋಡೋಣ. ಇನ್ನು ಅಮಲಿನ ಅಂಶ ಪತ್ತೆ ಆದ್ರೆ ಪಾನ್ ಮಸಾಲ ಗುಟ್ಕಾ ಕರ್ನಾಟಕದಲ್ಲಿ ಬ್ಯಾನ್ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಶೆ ವಸ್ತು ಸೇರಿಸುತ್ತಿರೋ ಮಾಹಿತಿ ಇದೆ. ಯಾವ ಕಾರಣಕ್ಕೂ ಇದನ್ನ ಸಹಿಸಲ್ಲ. 100 ಕೋಟಿ ಆದಾಯ ಹೋದ್ರೂ ಚಿಂತೆ ಇಲ್ಲ. ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಬಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೊಡ್ಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೆ 3 ದೊಡ್ಡ ನಿಯಮ. ಈ ತಪ್ಪು ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ವಿತರಣೆ ಬಂದ್ ಆಗ್ತಾ ಇದೆ. ಇಂಥವರಿಗೆ ಗ್ಯಾಸ್ ಸಿಲಿಂಡರ್ ಕೂಡ ಸಿಗಲ್ಲ. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರು ಏನ್ ಮಾಡಬೇಕು? ಬೇಗನೆ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ, ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಎಲ್ಲ ಮಾಹಿತಿ ತಿಳಿದುಕೊಳ್ಳಿ ವೀಕ್ಷಕರೇ. ಮೊದಲಿಗೆ ನೀವು ಕೂಡ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಾಗಿದ್ರೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯರಿಗೆ ಈಗ ಬಾಕಿ ಕಂತು ಹಣ ಕೂಡ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಒಂದು ಕಡೆಗೆ ಮನೆ ಸರ್ವೆ ಕೂಡ ಶುರು ಆಗುತ್ತೆ, ಇನ್ನೊಂದು ಕಡೆಗೆ ಬಾಕಿ ಕಂತು ಹಣ ಕೂಡ ಜಮೆ ಆಗುತ್ತೆ ಎಂಬ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಇನ್ನು ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ದಯಮಾಡಿ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಾಕಿ 30 ಮತ್ತು 31ನೇ ಕಂತು ಹಣ ಜಮೆ ಆಗಿದೆಯಾ? ದಯಮಾಡಿ ಕಮೆಂಟ್ ಮೂಲಕ ಪ್ರತಿಯೊಬ್ರು ಕೂಡ ಉತ್ತರ ಕೊಡಬಹುದು. ತುಂಬಾ ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹೌದು ವೀಕ್ಷಕರೇ, ಒಂದು ಕಡೆಗೆ ಪರಿಶೀಲನೆ ನಡೀತಾ ಇದ್ರು ಕೂಡ ಗೃಹಲಕ್ಷ್ಮಿ ಬಾಕಿ ಕಂತು ಹಣ ಜಮೆ ಆಗೋದು ನಿಲ್ವಲ್ವಂತೆ. ಅಂದ್ರೆ ಹಣ ಜಮೆ ಅದರ ಪಾಡಿಗೆ ಅದು ಆಗ್ತಾ ಇರುತ್ತೆ, ಇನ್ನೊಂದು ಕಡೆಗೆ ಪರಿಶೀಲನೆ ಕೂಡ ಅದರ ಪಾಡಿಗೆ ಅದು ನಡೀತಾ ಇರುತ್ತೆ. ಗೃಹಲಕ್ಷ್ಮಿ ಯೋಜನೆ ಇನ್ನು 1 ತಿಂಗಳಲ್ಲಿ ಎಷ್ಟು ಮಂದಿ ಅನರ್ಹರು ಹೊರಗೆ ಹೋಗಬಹುದು, ಎಷ್ಟು ಜನ ಹೊಸದಾಗಿ ಯೋಜನೆಗೆ ಜಾಯಿನ್ ಆಗ್ಬಹುದು, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಬಾಕಿ ಕಂತು ಹಣ ಕೂಡ ಸರ್ಕಾರದಿಂದ ಈಗ ಬಿಡುಗಡೆ ಆಗುವ ಸಾಧ್ಯತೆ ಇರೋದ್ರಿಂದ ಈ ಜುಲೈ ತಿಂಗಳು ಮೊದಲ ವಾರ ಅಥವಾ 2 ವಾರದಲ್ಲಿ ಬಾಕಿ ಎಲ್ಲಾ ಕಂತು ಹಣ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇದೆ ವೀಕ್ಷಕರೇ. ಎದಕ್ಕಂದ್ರೆ 2 ತಿಂಗಳಿನಿಂದ ಹಣ ಬರ್ತಾ ಇಲ್ಲ ಅಂತ ಗೃಹಲಕ್ಷ್ಮಿಯವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇತ್ತ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಬಗ್ಗೆ ಅಧಿಕೃತ ಆದೇಶ ಬಂದಿಲ್ಲ ಅಂದ್ರೂ ಕೂಡ ಪ್ರತಿ ತಿಂಗಳು ಯಾವ ತರ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಆ ತರ ಆಗುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಇದ್ರ ಅರ್ಥ ಏನು? ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 1 ತಿಂಗಳು 2 ತಿಂಗಳಿಂದ ಬಂದಿಲ್ಲ ಅಂದ್ರೆ ಕೊನೆಯದಾಗಿ ನಿಮಗೆ 29ನೇ ಕಂತಿನವರೆಗೂ ಹಣ ಬಂದಿದ್ರೆ ಅಥವಾ 30ನೇ ಕಂತು ಹಣ ಬಂದಿದ್ರೆ ಈಗ 31ನೇ ಕಂತು ಹಣ ಕೂಡ ನಿಮಗೆ ಜಮೆ ಆಗುವ ನಿರೀಕ್ಷೆಯಲ್ಲಿ ಇರುವಂತದ್ದು. ಎದಕ್ಕಂದ್ರೆ ಒಂದು ಕಡೆಗೆ ಅನರ್ಹರನ್ನ ಈಗಾಗಲೇ ಸರ್ಕಾರವೇ ಪತ್ತೆ ಹಚ್ಚಿ ಅವರನ್ನ ತೆಗೆದು ಹಾಕಲು ಮುಂದಾಗಿದೆ. ಈಗಾಗಲೇ ಆಲ್ರೆಡಿ 4 ಲಕ್ಷ ಹತ್ತತ್ರ ಗೃಹಲಕ್ಷ್ಮಿಯವರು ಯೋಜನೆಯಿಂದ ಹೊರಗೆ ಹೋಗಿದ್ದಾರೆ. ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ಗೃಹಲಕ್ಷ್ಮಿಯರ ಯಜಮಾನರು ಕೂಡ ಆದಾಯ ತೆರಿಗೆ GST ರಿಟರ್ನ್ಸ್ ಮಾಡ್ತಾ ಇದ್ದವರು, ಮೃತಪಟ್ಟವರು ಈ ಒಂದು ಯೋಜನೆಯಿಂದ ಈಗಾಗಲೇ ಗೃಹಲಕ್ಷ್ಮಿ ಹೆಸರಿಂದ ಅವರನ್ನ ತೆಗೆದು ಹಾಕಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಅನುಮಾನಾಸ್ಪದ ಅಕೌಂಟ್ಗಳು ಅಂದ್ರೆ ಯಾರದ್ದು ಮೊಬೈಲ್ ನಂಬರು, ಯಾರದ್ದು ಯೋಜನೆಯಲ್ಲಿ ಹೆಸರನ್ನ ಪಡ್ಕೊಂಡವ್ರಿಗೂ ಕೂಡ ಅಂತ ಒಂದು ಹೆಸರನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಇನ್ನು ವೀಕ್ಷಕರೇ, ಮುಂದಿನ ಬರೋ ದಿನ ವೋಟರ್ ID ಕಾರ್ಡ್ ಕೂಡ ಕಂಪಲ್ಸರಿ. ಎದಕ್ಕಂದ್ರೆ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಇನ್ ಮುಂದೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ID ಕಾರ್ಡ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಜುಲೈ ಮೊದಲ ವಾರದಿಂದಲೇ ನಮ್ಮ ಕರ್ನಾಟಕ ರಾಜ್ಯದಂತ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳು ಗ್ಯಾರಂಟಿ ಯೋಜನೆ ಪರಿಶೀಲನಾ ಸಭೆ ಅಂದ್ರೆ ಈ ಒಂದು ಪರಿಶೀಲನೆ ಮಾಡಲು ಮನೆ ಮನೆಗೆ ಬರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಮನೆಗೆ ಬಂದು ನಿಮ್ಮ ಒಂದು ಡೀಟೇಲ್ಸ್ ಗಳನ್ನು ಕೂಡ ಕಲೆ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಶಾಲೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ಪಾಲಕರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಹೌದು, ಇನ್ ಮುಂದೆ ಶನಿವಾರದಂದು ಹಾಫ್ ಡೇ ಕಡ್ಡಾಯ. ಇನ್ನು ಶಾಲೆಗಳಲ್ಲಿ ಬೆಳಿಗ್ಗೆ 8:30ರಿಂದ 12:30ರವರೆಗೂ ಶಾಲೆ ಓಪನ್ಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಅಂದ್ರೆ ಇದು ಶನಿವಾರ ಮಾತ್ರ ಅಪ್ಲೈ ಆಗುತ್ತೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ರಾಜ್ಯ ಸರ್ಕಾರ ಶಾಲೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಘೋಷಣೆ ಮಾಡಿದ್ದು ಶನಿವಾರದ ತರಗತಿ ವೇಳಾಪಟ್ಟಿಯಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಈ ಒಂದು ಹೊಸ ರೂಲ್ಸ್ ಪ್ರಕಾರ ಎಲ್ಲಾ ಶಾಲೆಗಳು ಶನಿವಾರದಂದು ಅಂದ್ರೆ ಪ್ರತಿ ಶನಿವಾರ
ಬೆಳಗ್ಗೆ 8:30ಕ್ಕೆ ಓಪನ್ ಆಗಬೇಕು, ಮಧ್ಯಾಹ್ನ 12:30ಕ್ಕೆ ತರಗತಿಗಳು ಬಂದ್ ಆಗಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದುವರೆಗೂ ಶನಿವಾರವೂ ಸಾಮಾನ್ಯ ದಿನಗಳಂತೆ ಪೂರ್ಣಾವಧಿ ತರಗತಿಗಳು ನಡೀತಾ ಇತ್ತು. ಆದ್ರೆ ಹೊಸ ನಿರ್ಧಾರದಿಂದಾಗಿ ವಿದ್ಯಾರ್ಥಿಗಳಿಗೆ ಶನಿವಾರ ಅರ್ಧ ದಿನ ಮಾತ್ರ ಶಾಲೆಗೆ ಬರುವಂತೆ ಹೇಳಲಾಗ್ತಾ ಇದೆ. ಸೊ ಇದು ವಿದ್ಯಾರ್ಥಿಗಳ ಮೇಲೆ ಇರುವ ಅಧ್ಯಯನದ ಒತ್ತಡ ಸ್ವಲ್ಪ ಕಡಿಮೆ ಆಗ್ಬಹುದು ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳು ಏನೆಲ್ಲ ಹಣ ಕೊಟ್ಟು ಪಾಸ್ ನ ಪಡ್ಕೊಂಡಿದ್ರಲ್ಲ, ಆ ಒಂದು ಪಾಸ್ ನ ಹಣ ಕೂಡ 1 ವಾರದೊಳಗೆ ವಾಪಸ್ ಕೊಡಲು ಕೂಡ ನಿರ್ಧಾರ ಮಾಡಲಾಗಿದೆ. ಅಂದ್ರೆ ಹಣ ಕೊಟ್ಟು ಪುರುಷ ವಿದ್ಯಾರ್ಥಿಗಳು ಯಾರಾದ್ರೂ ಪಾಸ್ ಪಡ್ಕೊಂಡಿದ್ರೆ ಅಂತವರಿಗೆ ಹಣ ವಾಪಸ್ ಕೊಡೋದಕ್ಕೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದ್ದು 1 ವಾರದಲ್ಲಿ ಹಣ ವಾಪಸ್ ಕೊಡೋದು ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು SIR ಬಗ್ಗೆ ಎಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು. ಎದಕ್ಕಂದ್ರೆ ಮನೆ ಮನೆಗೆ ಅಧಿಕಾರಿಗಳ ಭೇಟಿ ಈಗ ಶುರುವಾಗ್ತಾ ಇದೆ. ಹೌದು, ನಮ್ಮ ಕರ್ನಾಟಕ ರಾಜ್ಯದಂತ ವಿಶೇಷ ಪರಿಷ್ಕರಣೆ ಶುರುವಾಗ್ತಾ ಇದೆ. ನೋಡಿ, ಪ್ರತಿ ಮನೆಗೂ ಬರ್ತಾರೆ BLO ಅಂದ್ರೆ ಬೂತ್ ಮಟ್ಟದ ಅಧಿಕಾರಿಗಳು. ಮನೆ ಮನೆಗೆ ಬಂದು ಮಾಹಿತಿ ಸಂಗ್ರಹವನ್ನ ಮಾಡಲಿದ್ದಾರೆ ವೀಕ್ಷಕರೇ. ಇದು ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ನಿಮ್ದು ವೋಟರ್ ಲಿಸ್ಟ್ ನಲ್ಲಿ ಹೆಸರು ಕಳೆದುಕೊಂಡ್ರೆ ಗ್ಯಾರಂಟಿ ಸಿಗಲ್ಲ, ಹುಷಾರ್ ಅಂತಾನೆ ಹೇಳ್ಬಹುದು. ನೋಡಿ, ಇದೇ ಒಂದು ಜೂನ್ 30ರಿಂದ ಶುರುವಾಗಿದೆ. ಜುಲೈ 29ನೇ ತಾರೀಕಿನವರೆಗೂ ಅಂದ್ರೆ ಜುಲೈ ತಿಂಗಳು ಪೂರ್ತಿ SIR ನಡೆಯುತ್ತೆ ಕರ್ನಾಟಕದಲ್ಲಿ. ಸೊ ಎಲ್ಲರೂ ಕೂಡ ಇದರಲ್ಲಿ ತುಂಬಾ ಜಾಗರೂಕರಾಗಿರ್ಬೇಕು ಅಂತ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೋದ್ರೆ ನಿಮಗೆ ಯಾವುದೇ ರೀತಿ ಸರ್ಕಾರಿ ಯೋಜನೆಗಳ ಲಾಭ ಸಿಗಲ್ವಂತೆ. ಪಿಂಚಣಿ ಹಣನೂ ಬರಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ, BPL ಕಾರ್ಡ್ ಇದ್ರೆ ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ. ನೋಡಿ ವೀಕ್ಷಕರೇ, ಸೊ ಪ್ರತಿಯೊಬ್ರು ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ರು ಕೂಡ ಇದರಲ್ಲಿ ಭಾಗಿಯಾಗಬೇಕು. ಅಂದ್ರೆ ನಿಮಗೆ ಮನೆಗೆ ಬಂದಾಗ BL ಅಧಿಕಾರಿಗಳು ನಿಮ್ಮ ಕೈಗೆ ಒಂದು ಎನ್ಯುಮರೇಷನ್ ಅರ್ಜಿಯನ್ನ ಕೊಡ್ತಾರಂತೆ. ಅಂದ್ರೆ ಅಧಿಕಾರಿಗಳು ನೀಡುವ ನಿಮಗೆ ನಿಗದಿತ ನಮೂನೆಗಳನ್ನ ನೀಡಿ ನೀವು ಭರ್ತಿ ಮಾಡಿಸಿ ಅದನ್ನ ವಾಪಸ್ ಪಡೆದುಕೊಳ್ತಾರೆ. ಹೊಸ ಹೆಸರುಗಳನ್ನ ಸೇರ್ಪಡೆ ಮಾಡ್ತಾರೆ, ನಿಧನರಾದವರನ್ನ ಅದರನ್ನ ರಿಮೂವ್ ಮಾಡ್ತಾರೆ, ಮನೆ ಖಾಲಿ ಮಾಡಿದವರ ಹೆಸರನ್ನ ಮತಪಟ್ಟಿಯಿಂದ ಕೈಬಿಟ್ಟು ಪರಿಷ್ಕರಣೆ ಮಾಡಲಾಗುತ್ತೆ. ಎರಡೆರಡು ಕಡೆ ನಿಮ್ಮ ಹೆಸರು ಇದ್ರೆ ಅದನ್ನ ಒಂದು ಕಡೆಗೆ ತೆಗೆದು ಒಂದು ಕಡೆಗೆ ಮಾತ್ರ ಇಡಲಾಗುತ್ತೆ. ಗುರುತಿನ ಚೀಟಿಯಲ್ಲಿ ಏನಾದರೂ ದೋಷಗಳಿದ್ದಲ್ಲಿ ತಿದ್ದುಪಡಿ ಮಾಡಿಸಿಕೊಳ್ಳಲು ಕೂಡ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ವೀಕ್ಷಕರೇ. ಇನ್ನು ಮನೆಗೆ ಬರುವ BLOಗಳು 2 ಅರ್ಜಿಗಳನ್ನ ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಮತದಾರರು 2 ಭರ್ತಿ ಮಾಡಿ ಸಹಿ ಮಾಡಬೇಕು. BLO ಕೂಡ ಆ 2 ಫಾರ್ಮ್ಗಳ ಮೇಲೆ ಸಹಿಯನ್ನ ಮಾಡ್ತಾರೆ. ಒಂದನ್ನು ಸ್ವೀಕೃತಿ ಪ್ರತಿಯಾಗಿ ಮತದಾರರು ಮರಳಿಸಿದ್ರೆ ಇನ್ನೊಂದು ಪ್ರತಿ ಅಧಿಕಾರಿಗಳು ತಗೊಂಡು ಹೋಗ್ತಾರಂತೆ. ಸೊ ವೀಕ್ಷಕರೇ, ನಿಮಗೆ ಕೊಡುವ ಅರ್ಜಿ ಕೈಯಲ್ಲಿ ಏನಿರುತ್ತದೆ ಅದನ್ನ ಎಲ್ಲ ತುಂಬಿ ನೀವು ಅದನ್ನ ವಾಪಸ್ ಕೊಟ್ಟು ಮತ್ತೆ ಅದರಲ್ಲಿ ದೃಢೀಕರಣ ಕೂಡ ನೀವು ಪಡ್ಕೋಬೇಕಾಗುತ್ತೆ. ಅಂದ್ರೆ ಮಾತ್ರ ನಿಮ್ದು ಮತ ಉಳಿಯುತ್ತೆ. ಮತ ಉಳಿತಪ್ಪ ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭನೂ ಕೂಡ ನಿಮಗೆ ಸಿಗುತ್ತೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಎಲ್ಲ ಒಂದು ಯೋಜನೆ ಲಾಭ ಸಿಗುತ್ತೆ. ಪಿಂಚಣಿ ಲಾಭನೂ ಕೂಡ ಸಿಗುತ್ತೆ. ಸೊ ಇದು SIR. ಈಗ ನಿಮ್ಮ ಮನೆಗೆ BL ಅಧಿಕಾರಿಗಳು ಯಾವಾಗ ಬೇಕಾದ್ರೂ ಬರ್ಬೋದು. ಆಧಾರ್ ಕಾರ್ಡ್, ವೋಟರ್ ಕಾರ್ಡು, ನಿಮ್ಮ ಒಂದು ಫೋಟೋ ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು ಕೊನೆಯದಾಗಿ ಎಲ್ಲ BPL ಕಾರ್ಡ್ ಇದ್ದವರಿಗೆ ಮತ್ತು AY ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ. ಅದೇನಪ್ಪಾ ಅಂದ್ರೆ ಮೊದಲ ಗುಡ್ ನ್ಯೂಸ್, ಹೆಚ್ಚುವರಿ 5 kg ಅಕ್ಕಿ ವಿತರಣೆಗೆ ಆದೇಶವನ್ನ ಕೊಡಲಾಗಿದೆ. ಹೌದು, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ಕಡೆಗೆ ರಾಗಿ ವಿತರಣೆ ಮಾಡ್ತಾ ಇದ್ರು ಅಕ್ಕಿ ಬದಲಾಗಿ. ಸೊ ತುಂಬಾ ಜನ ಅಕ್ಕಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ರಾಗಿ ವಿತರಣೆ ಮಾಡಿದ್ರೆ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಇದಕ್ಕೋಸ್ಕರ ಸರ್ಕಾರ 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಸೊ ಇಲ್ಲಿ ಎಲ್ಲರಿಗೂ ಕೂಡ 5 kg ಅಕ್ಕಿ ಹೆಚ್ಚುವರಿ ಅಂತಾನೆ ಹೇಳ್ಬಹುದು. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಆಗಿದ್ರೆ, ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ. ಅದೇನಪ್ಪಾ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅನ್ನ ಸುವಿಧಾ ಯೋಜನೆ ಮೂಲಕ ಮನೆ ಬಾಗಿಲಿಗೆ ಪಡಿತರ ವ್ಯವಸ್ಥೆ ಕಲ್ಪಿಸುವ ಒಂದು ಯೋಜನೆ ಅಂತಾನೆ ಹೇಳ್ಬಹುದು. 70-75 ವರ್ಷ ಮೇಲ್ಪಟ್ಟವರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡ್ರೆ ನಿಮ್ಮ ಮನೆ ಬಾಗಿಲಿಗೆ ಪಡಿತರವನ್ನ ಕೊಡಲಾಗುತ್ತೆ. ಅಂದ್ರೆ ನೀವು ಹೋಗಿ ಕ್ಯೂನಲ್ಲಿ ನಿಲ್ಲೋದು ಕೂಡ ಬೇಕಾಗಲ್ಲ. ಒಮ್ಮೆ ಬಾರಿ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ ಒಂದು ಯೋಜನೆಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡ್ರೆ ನಿಮ್ಮ ಮನೆ ಬಾಗಿಲಿಗೆ ಅನ್ನ ಸುವಿಧಾ ಯೋಜನೆಯಡಿಯಲ್ಲಿ 75 ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲಿಗೆ ಪಡಿತರ ವ್ಯವಸ್ಥೆ ಕಲ್ಪಿಸುವ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 3 ಕೋಟಿ ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ ವಿತರಣೆ ಗುರಿ ಇದೆ ಅಂತಾನು ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಅಪ್ಡೇಟ್ ಸಿಕ್ಕಿದೆ. ಹೌದು, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಅನರ್ಹರ ಒಂದು BPL ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 14 ಲಕ್ಷ ಅನರ್ಹ BPL ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಹಂತ ಹಂತವಾಗಿ 14 ಲಕ್ಷ ಜನರು BPL ಕಾರ್ಡು ಕಳೆದುಕೊಳ್ತಾರೆ. ಎದಕ್ಕಂದ್ರೆ ಪರಿಷ್ಕರಣೆ ಇದರಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಕೇವಲ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮಾತ್ರ ಅಲ್ಲ, ತುಂಬಾ ಜನರು ಶ್ರೀಮಂತರು APL ಕಾರ್ಡ್ ಅಲ್ಲಿ ಇರಬೇಕಾದವರು ಸದ್ಯಕ್ಕೆ BPL ಕಾರ್ಡ್ ಅಲ್ಲಿ ಇದ್ದಾರೆ. 14 ಲಕ್ಷ ಜನರ BPL ಕಾರ್ಡು APL ಕಾರ್ಡ್ ಆಗಿ ವರ್ಗಾವಣೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಕಾರ್ಡುಗಳು ರದ್ದು ಆಗ್ತಾ ಇದ್ದಂತೆ ಇನ್ನೊಂದು ಕಡೆಗೆ ಹೊಸ ರೇಷನ್ ಕಾರ್ಡ್ ಕೂಡ ವಿತರಣೆ ಮಾಡಬೇಕು. ಎದಕ್ಕಂದ್ರೆ ಅರ್ಹ ಬಡವರಿಗೆ ಹೊಸ ರೇಷನ್ ಕಾರ್ಡ್ಗಾಗಿ ತುಂಬಾ ಜನ ಕಾದು ಕುಳಿತಿದ್ದಾರೆ. ಅವರಿಗೂ ಒಂದು ಗುಡ್ ನ್ಯೂಸ್, ಮುಂದಿನ ಬರುವ 1-2 ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುವ ಸಾಧ್ಯತೆ ಇದೆ ವೀಕ್ಷಕರೇ.
ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯದಾಗಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಚರ್ಚೆ ನಡೀತಾ ಇಲ್ಲ. ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ 5 ಕೆಜಿ ಅಕ್ಕಿ ಕೊಟ್ಟು 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ಇನ್ನೂ ಇದರ ಬಗ್ಗೆ ನಡೀತಾ ಇಲ್ವಂತೆ. ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಇದ್ದವರ ಗಮನಕ್ಕೆ ಏನಪ್ಪಾ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂದ್ರೆ PNG ಕನೆಕ್ಷನ್ ಇದ್ದವರಿಗೆ LPG ಕನೆಕ್ಷನ್ ಬಂದ್ ಆಗ್ತಾ ಇದೆ. ಹೌದು, ನಿಮಗೆಲ್ಲ ಗೊತ್ತಿರಬಹುದು, ಕೇಂದ್ರ ಸರ್ಕಾರ 90 ದಿನಗಳವರೆಗೂ ಒಂದು ಅವಕಾಶವನ್ನ ಕೊಟ್ಟಿತ್ತು. ಯಾರೆಲ್ಲ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಹೊಂದಿರ್ತೀರಾ ಅವರು ಕಡ್ಡಾಯವಾಗಿ ಇದೇ ಒಂದು 30 ಜೂನ್ ತಾರೀಕಿನ ಒಳಗಡೆ ತಮ್ಮ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ವಾಪಸ್ ನೀಡಬೇಕು ಅಥವಾ ನಿಮ್ಮ ಹೆಸರು LPG ಇಂದ ತೆಗೆದು ಹಾಕಬೇಕು ಅಂತ ಹೇಳಲಾಗ್ತಾ ಇತ್ತು. PNG ಸೌಲಭ್ಯ ಲಭ್ಯವಿರುವ ಪ್ರದೇಶಗಳಲ್ಲಿ LPG ಗ್ರಾಹಕರು 3 ತಿಂಗಳ ಒಳಗೆ PNG ಗೆ ಬದಲಾಗಬೇಕು ಎಂದು ಸರ್ಕಾರ ಈ ವರ್ಷದ ಮಾರ್ಚ್ ನಲ್ಲಿ ಸೂಚನೆ ಕೊಟ್ಟಿತ್ತು. ಈ ಗಡುವು ಜೂನ್ ತಿಂಗಳಿಗೆ ಅಂತ್ಯವಾಗಿರೋದ್ರಿಂದ ಈಗ ಜುಲೈ 1ನೇ ತಾರೀಕಿನಿಂದ PNG ಕನೆಕ್ಷನ್ ಇದ್ದವರಿಗೆ LPG ಗ್ಯಾಸ್ ವಿತರಣೆ ಬಂದ್ ಆಗುತ್ತೆ. PNG ಅಂದ್ರೆ ಪೈಪ್ ಲೈನ್ ಮೂಲಕ ಗ್ಯಾಸ್ ಕನೆಕ್ಷನ್ ಇರುತ್ತೆ, ಅವರಿಗೆ ಈ ಒಂದು LPG ಗ್ಯಾಸ್ ಸಿಲಿಂಡರ್ ಬೇಕಾಗಿರಲ್ಲ. ಆದ್ರೂ ಕೂಡ ತುಂಬಾ ಜನ ಪಡ್ಕೋತಾ ಇದ್ರಲ್ಲ, ಅದು ಈಗ ಬಂದ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಈ KYC ಕೂಡ ಕಡ್ಡಾಯ. ಜುಲೈ 1ರಿಂದ ಗ್ಯಾಸ್ ಸೇವೆ ಯಾರು ಈ KYC ಮಾಡಿಸಿರಲ್ಲ ಅವರಿಗೆ ಸಿಗಲ್ಲ. OTP ಕೂಡ ಅಂತವರಿಗೆ ಬರಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ಈ KYC ಕೂಡ ಬೇಗನೆ ಯಾರೆಲ್ಲ ಮಾಡಿಸ್ಕೊಂಡಿದ್ರ ಅವರಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ಅಂತಾನೆ ಹೇಳ್ಬಹುದು.